ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯವರು ಸಂಘದ ಅಧ್ಯಕ್ಷರಾಗಿದ್ದಂಥ ಬಾಬಾಜನ್ನವರು ನಮ್ಮ ಸ್ಟೇಷನ್ಗೆ ಬಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿಯನ್ನು ನಮ್ಮ ಮೇಲಾಧಿಕಾರಿಗಳಾದಂಥ ನಮ್ಮ ಸಂಪರ್ಕ ಸಾರ್ಥಿ ಸಾಹೇಬರಿಗೆ ನಾನು ಗಮನಕ್ಕೆ ಕರ್ಕೊಂಡು ಬರ್ತೀನಿ. ಅದರ ಬಗ್ಗೆ ನಮ್ಮ ಸಾಹೇಬರು ಮತ್ತು ನಮ್ಮ ಸಿಬ್ಬಂದಿಯವರು ಸೇರಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರ ಬಗ್ಗೆ ನಾವು ಆಕ್ಷನ್ ತಗೊಂಡು ಕಾನೂನುಬದ್ಧವಾಗಿ ನಾವು ಕ್ರಮ ವಹಿಸ್ತೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯವರು ಸಂಘದ ಅಧ್ಯಕ್ಷರಾಗಿದ್ದಂಥ ಬಾಬಾಜನ್ನವರು ನಮ್ಮ ಸ್ಟೇಷನ್ಗೆ ಬಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿಯನ್ನು ನಮ್ಮ ಮೇಲಾಧಿಕಾರಿಗಳಾದಂಥ ನಮ್ಮ ಸಂಪರ್ಕ ಸಾರ್ಥಿ ಸಾಹೇಬರಿಗೆ ನಾನು ಗಮನಕ್ಕೆ ಕರ್ಕೊಂಡು ಬರ್ತೀನಿ. ಅದರ ಬಗ್ಗೆ ನಮ್ಮ ಸಾಹೇಬರು ಮತ್ತು ನಮ್ಮ ಸಿಬ್ಬಂದಿಯವರು ಸೇರಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರ ಬಗ್ಗೆ ನಾವು ಆಕ್ಷನ್ ತಗೊಂಡು ಕಾನೂನುಬದ್ಧವಾಗಿ ನಾವು ಕ್ರಮ ವಹಿಸ್ತೀವಿ. ನಾವು ಬಾಗೇಪಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಪೊಲೀಸ್ ಠಾಣೆಗೆ ಬಂದು ಎಲ್ಲ ನಮ್ಮ ಸಂಘದವರು, ಮಾಧ್ಯಮ ಮಿತ್ರರು, ಪತ್ರಕರ್ತರು ಒಂದು ದೂರನ್ನು ನೀಡ್ತಾ ಇದ್ದೀವಿ. ಅದು ಬಾಗೇಪಲ್ಲಿ ತಾಲೂಕಿನ ನಮ್ಮ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸರ್ ಆದಂಥ ಅಜಯ್ ಸಾರ್ಥಿ ಸರ್ ಅವರಿಗೆ ASI ನಾರಾಯಣಸ್ವಾಮಿ ಸರ್ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇದರ ಮುಖ್ಯ ವಿಚಾರ ಏನಂದರೆ, ಬಾಗೇಪಲ್ಲಿ ತಾಲೂಕಿನಲ್ಲಿ, ಬಾಗೇಪಲ್ಲಿ ಪಟ್ಟಣದಲ್ಲಿ ಇತ್ತೀಚೆಗೆ ನಕಲಿ ಪತ್ರಕರ್ತರ ಹಾವಳಿ ಜಾಸ್ತಿ ಆಗಿದೆ. ಯಾವುದೇ ವಾಹನ ನೋಡಿ ಪ್ರೆಸ್ ಅಂತ ದಪ್ಪಾಕ್ಷರಗಳಲ್ಲಿ ಹಾಕಿರ್ತಾರೆ, ಕಾರುಗಳ ಮೇಲೆ ದಪ್ಪಾಕ್ಷರಗಳಲ್ಲಿ ಪ್ರೆಸ್ ಅಂತ ಹಾಕಿರ್ತಾರೆ, ಮೀಡಿಯಾ ಅಂತ ಹಾಕಿರ್ತಾರೆ. ಅದು ನಿಜವಾದ ಪ್ರೆಸ್ಸವರು ಅಥವಾ ನಕಲಿಗಳು ಗೊತ್ತಾಗ್ತಾ ಇಲ್ಲ. ಅದರ ಜೊತೆಗೆ ಅನೈತಿಕ ಚಟುವಟಿಕೆಗಳು, ಅಧಿಕಾರಿಗಳು ಬೆದರಿಕೆ ಕೊಡುವಂತಹ ಆರೋಪಗಳು ಸಹ ಕೇಳಿ ಬಂದಿವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ಆ ಕಾರಣದಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಯಾರು ದ್ವಿಚಕ್ರದ ಮೇಲೆ ಪ್ರೆಸ್ ಅಂತ ದಪ್ಪಾಕ್ಷರಗಳನ್ನು ಹಾಕಿರ್ತಾರೋ ಅಂಥವರ ವಾಹನವನ್ನು ನಿಲ್ಲಿಸಿ ಪರಿಶೀಲನೆ ಮಾಡಬೇಕು, ID ಕಾರ್ಡ್ ಕೇಳಬೇಕು, ಸಂಪಾದಕ ಪತ್ರ ಕೇಳಬೇಕು ಅಥವಾ ಸಂಘದ ಸದಸ್ಯತ್ವದ ID ಕಾರ್ಡ್ ಕೇಳಬೇಕಂತ ಈ ಸಂದರ್ಭದಲ್ಲಿ ಅವ್ರು ಹೇಳುತ್ತಾ, ಒಂದು ವೇಳೆ ಸುಮ್ಮನೆ ಪ್ರೆಸ್ ಅಂತ ತಿರುಗಾಡೋವರಿಗೆ, ನಕಲಿ ಪತ್ರಕರ್ತರ ಮೇಲೆ ಸೂಕ್ತ ಕಾನೂನಿನ ಕ್ರಮ ತಗೋಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ದೀವಿ.